ಕಳೆದೆರಡು ವರ್ಷಗಳಿಂದ ಶಿವರಾತ್ರಿ ಜಾಗರಣೆ ಮುರುಡೇಶ್ವರದಲ್ಲಿ ಭಕ್ತಿ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಸಚಿವ ಮಂಕಾಳ ವೈದ್ಯ ಹೇಳಿಕೆ. ರಾಜ್ಯದಲ್ಲಿ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ತನ್ನ ಹುಟ್ಟೂರಾದ ಮುರುಡೇಶ್ವರದಲ್ಲಿ ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವುದಾಗಿ ರಾಜ್ಯ ಮೀನುಗಾರಿಕಾ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ ವೈದ್ಯರು ತಿಳಿಸಿದ್ದಾರೆ. 3ನೇ ವರ್ಷದ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಭಕ್ತಿಭಾವದಿಂದ ಹಾಗೂ ಶಿಸ್ತಿನಿಂದ ನಡೆಸುವ ಕುರಿತು ಅಗತ್ಯ ಸಲಹೆ ಸೂಚನೆಯನ್ನು ನೀಡಿದರು. ಮುರುಡೇಶ್ವರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಶಿವರಾತ್ರಿ ಜಾಗರಣೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಇದು ಸಮಾಜದಲ್ಲಿ ಶಾಂತಿ, ಶಿಸ್ತು ಮತ್ತು ಆತ್ಮಶುದ್ಧಿಗೆ ಪ್ರೇರಣೆಯಾದ ಮಹತ್ವದ ಆಚರಣೆ. ಜನರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇನ್ನಷ್ಟು ಉತ್ತಮವಾಗಿ ನಡೆಸಬೇಕು ಎಂದು ಹೇಳಿದರು. ಆ ದಿನ ಉಪವಾಸ ಇರೋದ್ರಿಂದ ಬೇರೆ ಯಾವುದು ಊಟದ ವ್ಯವಸ್ಥೆ ಮಾಡಿರೋದಿಲ್ಲ. ಊಟ ಬೇಕು ಅಂದ್ರೂ ವ್ಯವಸ್ಥೆ ಮಾಡ್ಬೋದು, ಮಾಡ್ಲಿಕ್ಕೆ ಏನೋರಲ್ಲಿ ಅವರೇ. ಆದ್ರೆ ನಾವು ಯಾರು ಊಟ ಮಾಡೋದಿಲ್ಲ, ಅಲ್ಲಿ ಬರೋರು ಯಾರು ಊಟ ಮಾಡೋದಿಲ್ಲ, ಇಲ್ಲಾಂದ್ರೆ ಊಟ ಮಾಡೇ ಬಂದಿರ್ತಾರೆ. ಹಾಗಾಗಿ ಎಲ್ಲರ ಸಹಕಾರ ಬಹಳ ಮುಖ್ಯ. ಇದು 3ನೇ ವರ್ಷ. ನಾವು ಇದನ್ನ ಪರ್ಮನೆಂಟ್ ಆಗಿ ಯಾವಾಗಲೂ ಇರಬೇಕು ಅಂತ ಹೇಳಿ ಮಾಡುವಂತ ಕಾರ್ಯಕ್ರಮ. ಸರ್ಕಾರದಿಂದನೂ ಸಾಯಿ ಸರ್ಕಾರ ಸಿಕ್ಕಿದೆ. ಹೋದ ವರ್ಷ ಮಾತ್ರ ಸಿಕ್ಕಿದೆ. ಫಸ್ಟ್ ವರ್ಷ ನಾವೇ ಎಲ್ಲ ಸೇರಿ ಟ್ರಸ್ಟ್ ಟ್ರಸ್ಟ್ ಇಂದ 15 ಲಕ್ಷ ಏನೋ ಕೊಟ್ಟಿದ್ದು ಅಂತ ಗೊತ್ತಿಲ್ಲ ನನಗೆ ಕರೆಕ್ಟು. ನಾವೇ ಪೂರ್ತಿ ಮತ್ತೆ ನಾವೇ ಎಲ್ಲ ಹಾಕಿ ಮತ್ತೆ ಎಲ್ಲ ಸಾಯಿ ಸರ್ಕಾರ, ದಾನಿಗಳ ಸರ್ಕಾರದಿಂದ ಎಲ್ಲರೂ ಸೇರಿ ಮಾಡಿದ್ದೇವೆ. ಹೋದ ವರ್ಷ ಮಾತ್ರ 50 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದಿತ್ತು. 50 ಲಕ್ಷ ಸಾಕಾಗೋದಿಲ್ಲ, ಕಡಿಮೆ ಅಂದರೆ 1 ಕೋಟಿ ಮೇಲೆ ಖರ್ಚಾಗ್ತದೆ. ಅದಕ್ಕೆ ಏನೋ ಎಲ್ಲರೂ ಸೇರಿ ಸಾಯಿ ಸರ್ಕಾರ ಮಾಡಿದ್ರು. ಈ ವರ್ಷ ಇನ್ನೂ ನಮಗೆ ಯಾವುದೇ ಅನುದಾನ ಬರಲಿಲ್ಲ. ಬರ್ಬೋದು ಅಂತೇಳಿ ನಿರೀಕ್ಷೆಯಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಏನೋ ಕಾರ್ಯಕ್ರಮ ಮಾಡಿದ್ರು, ಅದು ನಾವು ಪ್ರತಿ ವರ್ಷನೂ ಹಣ ಬರದೇ ಇರಲಿ, ನಮ್ಮ DC ಅವರು, SP ಅವರು, ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ಮುರುಡೇಶ್ವರದ ಕಾರ್ಯಕ್ರಮ ಅಂದರೆ ಮಾಡ್ತಾ ಇದ್ದಾರೆ. ಎಲ್ಲೂ ಯಾರು ವ್ಯತ್ಯಾಸ ಆಗದೆ ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾವ ಉದ್ದೇಶ ಇಲ್ಲ. ಉದ್ದೇಶ ಒಂದೇ, ನಾವು ಮುರುಡೇಶ್ವರದಲ್ಲಿದ್ದೇವೆ, ನಮಗೆ ದೇವರು ಎಲ್ಲ ರೀತಿಯ ಸಾಯಿ ಸರ್ಕಾರ ಮಾಡಿದ್ದಾರೆ. ಮುರುಡೇಶ್ವರ ನಂಬಿಕೊಂಡು ಬಂದವರಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗಾಗಿ ಒಂದು ದಿವಸ ದೇವರಿಗೋಸ್ಕರ ಜಾಗರಣೆ ಮಾಡಿ ದೇವರ ಜ್ಞಾನ ಮಾಡುವ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲ ಊರಿನವರು ಎಲ್ಲರೂ ಸಾಯಿ ಸರ್ಕಾರ ಮಾಡಿದ್ದಾರೆ, ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷವೂ ಹಾಗೆ ಮಾಡಬೇಕು ಅಂತ ಹೇಳೋದು. ಮತ್ತೆ ಮುಂದೆ ಎಲ್ಲ ನೀವೆಲ್ಲ ಸೇರ್ಕೊಂಡು ನೀವೇ ಇದರ ಜವಾಬ್ದಾರಿ ತಗೊಂಡು ಮಾಡಬೇಕು. ದುಡ್ಡಿನ ಸಮಸ್ಯೆ ಆಗೋದಿಲ್ಲ. ದುಡ್ಡಿನ ಸಮಸ್ಯೆ ಆದ್ರೆ ನಾ ಇದ್ದೀನಿ, ಅದಕ್ಕೇನು ತೊಂದರೆ ಆಗ್ಲಿಕ್ಕಿಲ್ಲ. ಮುಂದೆ ಬಂದು ಎಲ್ಲರೂ ಸೇರ್ಕೊಂಡು ಮಾಡಬೇಕು ನೀವು ಅಂತೇಳಿ ನಾವು ನಿಮ್ಮಲ್ಲಿ ಕೇಳೋದು. ನಮ್ಮಿಂದಂತೂ ಎಲ್ಲ ರೀತಿಯ ಸಹಾಯ ಸಹಕಾರ ಸಿಗ್ತದೆ. ಮತ್ತೆ ಏನಾದರೂ ಯಾರಾದರೂ ಮಾತಾಡುವವರಿದ್ರೆ ಮಾಡಿದ್ರೆ, ಅಥವಾ ಏನಾದರೂ ವಿಷಯ ಇದ್ರೆ ನೀವು ಯಾರು ಬೇಕಾದರೂ ಎದ್ದುಕೊಂಡು ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡಬಹುದು. ಈ ಸಂದರ್ಭದಲ್ಲಿ ಊರಿನ ನಾಗರಿಕರು, ಸಮಾಜದ ಹಿರಿಯರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಹಾಗೂ ಸಚಿವರ ಪತ್ನಿ ಪುಷ್ಪಲತಾ ವೈದ್ಯ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ತಮ್ಮ ಸಲಹೆ ಹಾಗೂ ಸೂಚನೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಿವರಾತ್ರಿಗೆ ಸಂಬಂಧಿಸಿದ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಲಾಯಿತು. ಭಕ್ತರ ಅನುಕೂಲ, ಭದ್ರತೆ, ಸಂಚಾರ ವ್ಯವಸ್ಥೆ, ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಆರೋಗ್ಯ ವ್ಯವಸ್ಥೆ ಕುರಿತು ವಿಶೇಷ ಗಮನ ಹರಿಸಬೇಕು ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ವಿವಿಧ ಇಲಾಖೆಯ ಅಧಿಕಾರಿಗಳು, ಪಂಚಾಯಿತಿ ಅಧ್ಯಕ್ಷರು, ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು, ಸಮಾಜದ ಹಿರಿಯರು, ಮುಖಂಡರು ಹಾಗೂ ಮುರುಡೇಶ್ವರದ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು.
ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದ ಮೂಲಕ ಮುರುಡೇಶ್ವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಇನ್ನಷ್ಟು ವಿಸ್ತರಿಸುವ ಗುರಿ ಇದೆ ಎಂದು ಸಚಿವರು ಹೇಳಿ, ಎಲ್ಲರೂ ಭಕ್ತಿಭಾವದಿಂದ ಹಾಗೂ ಶಿಸ್ತಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.